ಡಯಾಬಿಟಿಸ್ ಇರುವವರು ದಯವಿಟ್ಟು ಈ ತರಕಾರಿಗಳನ್ನು ತಿನ್ನಬೇಡಿ. ಪ್ರತಿದಿನ ನೀವು ಈ ತರಕಾರಿಗಳನ್ನು ತಿನ್ನುತ್ತಾ ಬಂದರೆ ನಿಮ್ಮ ಶುಗರ್ ಲೆವೆಲ್ ಕೂಡ ಜಾಸ್ತಿಯಾಗಿ ಅದರಿಂದ ಅಡ್ಡ ಪರಿಣಾಮಗಳನ್ನು ನೀವು ಅನುಭವಿಸಬೇಕಾಗುತ್ತದೆ. ಅವು ಯಾವ ತರಕಾರಿಗಳು ಎಂದು ನಾವು ಇಲ್ಲಿ ತಿಳಿಯೋಣ. ಸಕ್ಕರೆ ಕಾಯಿಲೆಯನ್ನು ಕಂಟ್ರೋಲ್ನಲ್ಲಿಡಲು ಪ್ರತಿದಿನ ಎಕ್ಸರ್ಸೈಸ್ ಮಾಡುವುದು, ಊಟದಲ್ಲಿ ಕಂಟ್ರೋಲ್ ಮಾಡುವುದು ತುಂಬಾ ಮುಖ್ಯವಾಗಿರುತ್ತದೆ. ಸಕ್ಕರೆ ಕಾಯಿಲೆ ಇರುವವರಿಗೆ ಗೊತ್ತಿರುತ್ತದೆ ಯಾವ ಪದಾರ್ಥಗಳನ್ನು ತಿನ್ನಬೇಕು, ಯಾವ ಪದಾರ್ಥಗಳನ್ನು ತಿನ್ನಬಾರದು, ನಮ್ಮ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಹೇಗೆ ಕಡಿಮೆ ಮಾಡಿಕೊಳ್ಳಬೇಕು ಎಂದು. ಕೆಲವೊಂದಿಷ್ಟು ತರಕಾರಿಗಳಲ್ಲಿ ಕಾರ್ಬೋಹೈಡ್ರೇಟ್ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ ಹಾಗೂ ಫೈಬರ್ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ. ಇಂತಹ ತರಕಾರಿಗಳು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡಿ ನಿಮ್ಮ ಬ್ಲಡ್ ಶುಗರ್ ನಾರ್ಮಲ್ ಇರುವಂತೆ ಮಾಡುತ್ತವೆ. ಅದೇ ರೀತಿ ಕೆಲವೊಂದಿಷ್ಟು ತರಕಾರಿಗಳಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಆಗಿರುತ್ತದೆ. ಆ ತರಕಾರಿಗಳಲ್ಲಿ ಶುಗರ್ನ ಅಂಶ ಕೂಡ ಹೆಚ್ಚಾಗಿರುತ್ತದೆ, ಆದರೆ ಅದರಲ್ಲಿ ಫೈಬರ್ ಅಂಶ ತುಂಬಾ ಕಡಿಮೆ ಇರುತ್ತದೆ. ಇಂತಹ ತರಕಾರಿಗಳು ನಿಮ್ಮ ರಕ್ತದಲ್ಲಿನ ಶುಗರ್ ಅಂಶವನ್ನು ಜಾಸ್ತಿ ಮಾಡಿ ನಿಮಗೆ ಅಡ್ಡ ಪರಿಣಾಮ ಆಗುವಂತೆ ಮಾಡುತ್ತವೆ. ಸ್ನೇಹಿತರೆ, ಅದಕ್ಕೂ ಮೊದಲು ಎಷ್ಟೋ ಜನ ವಿಡಿಯೋ ನೋಡುತ್ತಾರೆ, ಆದರೆ ಲೈಕ್ ಮಾಡುವುದೇ ಇಲ್ಲ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಅವುಗಳಲ್ಲಿ ಮೊದಲನೆಯದಾಗಿ ಕಾರ್ನ್, ಮೆಕ್ಕೆಜೋಳ. ಸ್ನೇಹಿತರೆ, ಇದರಲ್ಲಿ ಕಾರ್ಬೋಹೈಡ್ರೇಟ್ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ ಮತ್ತು ಫೈಬರ್ ಕಂಟೆಂಟ್ ಬಹಳ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ. ಪ್ರತಿದಿನ ನಾವು ಸ್ವೀಟ್ ಕಾರ್ನ್ ಅನ್ನು ತುಂಬಾ ಎಂಜಾಯ್ ಮಾಡಿಕೊಂಡು ಇಷ್ಟಪಟ್ಟು ತಿನ್ನುತ್ತೇವೆ, ಆದರೆ ಅದರಲ್ಲಿ ಸಕ್ಕರೆ ಅಂಶ ಹೆಚ್ಚಿರುತ್ತದೆ. ಒಂದು ಬಟ್ಟಲು ಮೆಕ್ಕೆಜೋಳದಲ್ಲಿ 21 ಗ್ರಾಂನಷ್ಟು ಕಾರ್ಬೋಹೈಡ್ರೇಟ್ ಇರುತ್ತದೆ, 2 ಗ್ರಾಂನಷ್ಟು ಮಾತ್ರ ಫೈಬರ್ ಇರುತ್ತದೆ. ನೀವು ಇಷ್ಟ ಎಂದು ಸ್ವೀಟ್ ಕಾರ್ನ್ ಹೆಚ್ಚಾಗಿ ತಿಂದರೆ, ಅದರಲ್ಲೂ ಶುಗರ್ ಪೇಷಂಟ್ ಆಗಿದ್ದರೆ ತಕ್ಷಣ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತಾ ಹೋಗುತ್ತದೆ. ಇದರಿಂದ ನಿಮಗೆ ತೊಂದರೆ ಆಗುತ್ತದೆ. 2. ಬಟಾಣಿ ಕಾಳು. ಬಟಾಣಿಗಳಲ್ಲಿಯೂ ಕೂಡ ಕಾರ್ಬೋಹೈಡ್ರೇಟ್ ಅಂಶ ತುಂಬಾ ಜಾಸ್ತಿ ಆಗಿರುತ್ತದೆ. ಇದು ನಿಮ್ಮ ಬ್ಲಡ್ ಶುಗರ್ ಅನ್ನು ತುಂಬಾ ಬೇಗ ಹೆಚ್ಚಾಗುವಂತೆ ಮಾಡುತ್ತದೆ. ನಿಮಗೆ ಶುಗರ್ ಇದ್ದಲ್ಲಿ ನೀವು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬಟಾಣಿ ಕಾಳುಗಳನ್ನು ಉಪಯೋಗಿಸಬೇಕು. ವಯಸ್ಸಾದವರು ಇದನ್ನು ಜಾಸ್ತಿ ತಿನ್ನುವ ಹಾಗೂ ಇಲ್ಲ. ಇದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಹೆಚ್ಚಾಗುತ್ತದೆ. 3ನೇಯದಾಗಿ ಆಲೂಗಡ್ಡೆ. ಇದನ್ನು ಶುಗರ್ ಇರುವವರು ತುಂಬಾ ಆಲೋಚಿಸಿ ತಿನ್ನಬೇಕಾಗುತ್ತದೆ. ಇದರಲ್ಲಿಯೂ ಕೂಡ ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಇರುತ್ತದೆ. ಆಲೂಗಡ್ಡೆಯಲ್ಲಿ ಸ್ಟಾರ್ಚ್ ಎನ್ನುವ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತದೆ. ಇದನ್ನು ಸೇವಿಸುವುದರಿಂದ ನಿಮ್ಮ ಬ್ಲಡ್ ಶುಗರ್ ಜಾಸ್ತಿಯಾಗುತ್ತದೆ. ಒಂದು ಸಾಧಾರಣವಾದ ಆಲೂಗಡ್ಡೆಯಲ್ಲಿ 30% ಕಾರ್ಬೋಹೈಡ್ರೇಟ್ನ ಅಂಶ ಇರುತ್ತದೆ. ಕೇವಲ 4% ನಷ್ಟು ಮಾತ್ರ ಫೈಬರ್ ಇರುತ್ತದೆ. ನೀವು ಆಲೂಗಡ್ಡೆಗಳನ್ನು ಕರಿದು ಅಂದರೆ ಫ್ರೆಂಚ್ ಫ್ರೈ ಮಾಡಿಕೊಂಡು ತಿಂದರೆ ಸ್ಟಾರ್ಚ್ನ ಅಂಶ ಮತ್ತಷ್ಟು ಜಾಸ್ತಿಯಾಗುತ್ತದೆ. ನಿಮ್ಮ ದೇಹಕ್ಕೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡುತ್ತದೆ. ಆದಷ್ಟು ಡಯಾಬಿಟಿಕ್ ಪೇಷಂಟ್ಗಳು ಆಲೂಗಡ್ಡೆಯನ್ನು ಕಡಿಮೆ ಮಾಡುವುದು ಒಳ್ಳೆಯದು. 4. ಸಿಹಿಗೆಣಸು. ಸಿಹಿಗೆಣಸಿನ ಹೆಸರಿನಲ್ಲಿಯೇ ಸಿಹಿ ಇದೆ, ಆದ್ದರಿಂದ ಇದರಲ್ಲಿ ಸಕ್ಕರೆ ಅಂಶ ಹಾಗೂ ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತದೆ. ಜನ ಕೇಳುತ್ತಾರೆ, ಸಿಹಿ ಗೆಣಸಿನಲ್ಲಿ ಗ್ಲೈಸಮಿಕ್ ಇಂಡೆಕ್ಸ್ ಎನ್ನುವ ಅಂಶ ಇರುತ್ತದೆ, ಆರೋಗ್ಯಕ್ಕೆ ಒಳ್ಳೆಯದಲ್ಲವೇ ಎಂದು ಕೇಳುತ್ತಾರೆ. ಆದರೆ ನೀವು ಗ್ಲೈಸಮಿಕ್ ಅಂಶವನ್ನು ಮಾತ್ರ ನೋಡಿ ಸಿಹಿ ಗೆಣಸನ್ನು ಸೇವಿಸುವ ಹಾಗಿಲ್ಲ. ಒಂದೇ ಸಾರಿ ಸಿಹಿ ಗೆಣಸನ್ನು ತಿಂದ ತಕ್ಷಣ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗುವುದಿಲ್ಲ, ಆದರೆ ನಿಧಾನವಾಗಿ ಕ್ರಮೇಣವಾಗಿ ಜಾಸ್ತಿ ಆಗುತ್ತಾ ಹೋಗುತ್ತದೆ. 5. ತರಕಾರಿಗಳ ಜ್ಯೂಸ್. ಸಾಕಷ್ಟು ಜನ ಯೋಚಿಸುವುದೇನೆಂದರೆ ತರಕಾರಿಗಳ ಜ್ಯೂಸ್ ಅನ್ನು ಸೇವಿಸುವುದರಿಂದ ನಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗುವುದಿಲ್ಲ, ಕೇವಲ ಹಣ್ಣುಗಳ ಜ್ಯೂಸ್ ಕುಡಿಯುವುದರಿಂದ ಶುಗರ್ ಜಾಸ್ತಿ ಆಗುತ್ತದೆ ಎಂದು ತಿಳಿದುಕೊಂಡಿರುತ್ತಾರೆ. ಆದರೆ ಇದು ನಿಮ್ಮ ತಪ್ಪಾದ ತಿಳುವಳಿಕೆ. ನಿಮಗೆ ಗೊತ್ತಿಲ್ಲ, ಕೆಲವೊಂದಿಷ್ಟು ತರಕಾರಿಗಳ ಜ್ಯೂಸ್ ಕುಡಿಯುವುದರಿಂದಲೂ ಕೂಡ ಶುಗರ್ ಲೆವೆಲ್ ಹೆಚ್ಚಾಗುತ್ತದೆ.
ಒಂದಿಷ್ಟು ತರಕಾರಿಗಳು ಇರುತ್ತವೆ. ಅವುಗಳು ನಿಮ್ಮ ಬ್ಲಡ್ ಶುಗರ್ ಅನ್ನು ಕಡಿಮೆ ಮಾಡುತ್ತವೆ. ಅಂತಹ ತರಕಾರಿಗಳ ಜ್ಯೂಸ್ಗಳನ್ನು ನೀವು ಕುಡಿಯಬಹುದು. ಉದಾಹರಣೆಗೆ ಹಾಗಲಕಾಯಿ ಜ್ಯೂಸ್ ಮತ್ತು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿಯುವುದರಿಂದ ನಿಮ್ಮ ಶುಗರ್ ಲೆವೆಲ್ ಕಡಿಮೆಯಾಗುತ್ತದೆ. 6. ಕ್ಯಾರೆಟ್. ಕ್ಯಾರೆಟ್ ಕೂಡ ನಿಮ್ಮ ಬ್ಲಡ್ ಶುಗರ್ ಅನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಕ್ಯಾರೆಟ್ನಲ್ಲಿ ಸ್ಟಾರ್ಚ್ ಅಂಶ ಇರುವುದಿಲ್ಲ, ಆದರೆ ನೈಸರ್ಗಿಕವಾದ ಸಕ್ಕರೆ ಅಂಶ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತದೆ. ಆದ್ದರಿಂದ ಶುಗರ್ ಇರುವವರು ಕಡಿಮೆ ಪ್ರಮಾಣದಲ್ಲಿ ಕ್ಯಾರೆಟ್ ಅನ್ನು ಬಳಸಬೇಕು. 7ನೇಯದಾಗಿ ಬಿಳಿ ಅಕ್ಕಿ. ಅಕ್ಕಿ ತರಕಾರಿ ಏನೂ ಅಲ್ಲ. ಜನರು ಅಕ್ಕಿಯನ್ನು ಅಥವಾ ಅನ್ನವನ್ನು ಹೆಚ್ಚಾಗಿ ಸೇವಿಸುತ್ತಾರೆ. ಕಾಮನ್ ಆಗಿ ಎಲ್ಲರೂ ಹೆಚ್ಚಾಗಿ ಸೇವಿಸುತ್ತಾರೆ. ಅನ್ನದಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತದೆ. ಇದರಲ್ಲಿ ಫೈಬರ್ ಅಂಶ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ. ಇದನ್ನು ಶುಗರ್ ಇರುವವರು ಸೇವಿಸುವುದರಿಂದ ತಕ್ಷಣ ಶುಗರ್ ಲೆವೆಲ್ ಹೆಚ್ಚಾಗುತ್ತದೆ. ಶುಗರ್ ಇರುವವರು ಅನ್ನವನ್ನು ಹೇಗೆ ಸೇವಿಸಬೇಕು ಎಂದರೆ, ಅನ್ನವನ್ನು ಮಾಡುವಾಗ ಮೇಲೆ ಒಂದು ಬಿಳಿಯಾದ ಪದರ ಬರುತ್ತದೆ. ಅದರಲ್ಲಿ ಸ್ಟಾರ್ಚ್ ಅಂಶ ಇರುತ್ತದೆ. ಆ ಅಂಶವನ್ನು ತೆಗೆದುಹಾಕಿ ನಂತರ ನೀವು ಅನ್ನವನ್ನು ಸೇವಿಸಬಹುದು. ಅನ್ನವನ್ನು ಸೇವಿಸುವ ಬದಲು ಸಜ್ಜೆ ಅಥವಾ ನವಣೆ ಅಕ್ಕಿಯನ್ನು ನೀವು ಸೇವಿಸಬಹುದು. ಇದರಿಂದ ನಿಮ್ಮ ಶುಗರ್ ಕಂಟ್ರೋಲ್ ಅನ್ನು ತುಂಬಾ ಸುಲಭವಾಗಿ ಮಾಡಬಹುದು. 8. ವೈಟ್ ಬ್ರೆಡ್. ಇದು ಕೂಡ ತರಕಾರಿ ಅಲ್ಲ, ಆದರೆ ವೆಜಿಟೇರಿಯನ್ಸ್ ಎಲ್ಲರೂ ವೈಟ್ ಬ್ರೆಡ್ ಅನ್ನು ಸಾಮಾನ್ಯವಾಗಿ ಅಧಿಕ ಪ್ರಮಾಣದಲ್ಲಿ ತಿನ್ನುತ್ತಾರೆ. ಆದ್ದರಿಂದ ನಾವು ಇದರ ಬಗ್ಗೆ ಹೇಳುತ್ತಿದ್ದೇವೆ. ನಮ್ಮ ದೇಹಕ್ಕೆ ತುಂಬಾ ಅಡ್ಡ ಪರಿಣಾಮಗಳು ಉಂಟು ಮಾಡುತ್ತವೆ. ವೈಟ್ ಬ್ರೆಡ್ನಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್, ಸ್ಟಾರ್ಚ್ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತದೆ. ವೈಟ್ ಬ್ರೆಡ್ನಲ್ಲಿ ಫೈಬರ್ ಅಂಶ ಇರುವುದೇ ಇಲ್ಲ. ಬ್ರೆಡ್ ಮಾಡುವಾಗ ಸಾಕಷ್ಟು ಟ್ರಾನ್ಸ್ಫರ್ಗಳನ್ನು ಬಳಸಲಾಗುತ್ತದೆ. ಇದರಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಇರುತ್ತದೆ. ಮೈದಾ ಬಳಸುತ್ತಾರೆ. ಇದರಲ್ಲಿ ಯಾವುದೇ ರೀತಿಯ ವಿಟಮಿನ್, ಮಿನರಲ್ಸ್ ಸಿಗುವುದಿಲ್ಲ. ಕೊನೆಯದಾಗಿ ಬೀಟ್ರೂಟ್ ಮತ್ತು ಕುಂಬಳಕಾಯಿ. ಈ 2 ತರಕಾರಿಗಳಲ್ಲಿ ಸಕ್ಕರೆ ಅಂಶ ತುಂಬಾ ಜಾಸ್ತಿ ಇರುತ್ತದೆ. ಇವುಗಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತದೆ. ಇದರಿಂದಾಗಿ ಶುಗರ್ ಲೆವೆಲ್ ಹೆಚ್ಚಾಗುವಂತೆ ಮಾಡುತ್ತದೆ. ಒಂದಿಷ್ಟು ಜನ ಬೀಟ್ರೂಟ್ ಹಾಗೂ ಕುಂಬಳಕಾಯಿ ಜ್ಯೂಸ್ ಮಾಡಿಕೊಂಡು ಕುಡಿಯುತ್ತಾರೆ. ಆ ತಪ್ಪನ್ನು ಶುಗರ್ ಇರುವವರು ಎಂದಿಗೂ ಮಾಡಬೇಡಿ. ಈ 10 ತರಕಾರಿಗಳು ಶುಗರ್ ಇರುವ ಪೇಷಂಟ್ಗಳಿಗೆ ಬಹಳ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತವೆ. ನಾವು ಹೇಳುವುದೇನೆಂದರೆ, ಈ ತರಕಾರಿಗಳನ್ನು ಪೂರ್ತಿಯಾಗಿ ಬಿಡುವ ಅವಶ್ಯಕತೆ ಇಲ್ಲ. ಆದರೆ ಡಯಟ್ ರೀತಿ ಫಾಲೋ ಮಾಡುವುದರಿಂದ ಇದರಿಂದ ಯಾವುದೇ ತೊಂದರೆಯಾಗುವುದಿಲ್ಲ. ಬೇರೆ ತರಕಾರಿಗಳ ಜೊತೆ ಮಿಕ್ಸ್ ಮಾಡಿಕೊಂಡು ತಿನ್ನುವುದರಿಂದ ಅದರ ಪ್ರಮಾಣ ಕೂಡ ಕಡಿಮೆ ಇರುತ್ತದೆ. ತೊಂದರೆ ಕೂಡ ಕಡಿಮೆಯಾಗುತ್ತದೆ. ನಿಮಗೆ ಅನಿಸಬಹುದು, ನಾನು ಎಲ್ಲ ಡಯಟ್ ಮಾಡಿದರೂ, ಅನ್ನವನ್ನು ಬಿಟ್ಟರೂ, ಕೇವಲ ತರಕಾರಿಗಳನ್ನು ತಿಂದರೂ ಕೂಡ ನನ್ನ ಶುಗರ್ ಲೆವೆಲ್ ಏಕೆ ಹೆಚ್ಚಾಗುತ್ತಿದೆ ಎಂದು. ಆದರೆ ನಿಮಗರಿವಿಲ್ಲದೆ ಈ ತರಕಾರಿಗಳನ್ನು ನೀವು ಊಟದಲ್ಲಿ ಹೆಚ್ಚಾಗಿ ಬಳಸುತ್ತಿದ್ದರೆ ನಿಮ್ಮ ಶುಗರ್ ಲೆವೆಲ್ ಕೂಡ ಹೆಚ್ಚಾಗುತ್ತದೆ. ಅದು ಕಂಟ್ರೋಲ್ ಆಗುವುದೇ ಇಲ್ಲ. ಅದರ ಕಾರಣ ಗೊತ್ತಿಲ್ಲದೆ ಆ ತರಕಾರಿಗಳನ್ನು ತಿನ್ನಬೇಕು ಎಂದು ಎಲ್ಲಾ ತರಕಾರಿಗಳನ್ನು ನೀವು ಸೇವಿಸುತ್ತೀರಿ. ಸಕ್ಕರೆ ಅಂಶ, ಕಾರ್ಬೋಹೈಡ್ರೇಟ್ಸ್ ಹೆಚ್ಚಾಗಿರುವ ತರಕಾರಿಗಳನ್ನು ತಿಂದರೆ ಶುಗರ್ ಯಾವಾಗ ಕಂಟ್ರೋಲ್ ಆಗಬೇಕು? ಇದರಿಂದಾಗಿ ಶುಗರ್ ಕೂಡ ಕಡಿಮೆಯಾಗುವುದಿಲ್ಲ. ಈ ಮೇಲೆ ತಿಳಿಸಿದ ಮಾಹಿತಿಯನ್ನು ನೋಡಿದ ಮೇಲೆ ಶುಗರ್ ಇರುವವರು ಯಾವ ತರಕಾರಿಗಳನ್ನು ತಿನ್ನಬಾರದು ಎನ್ನುವ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಕ್ಕಿದೆ ಎಂದುಕೊಳ್ಳುತ್ತೇವೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.